ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 75ನೇ ಗಣರಾಜ್ಯೋತ್ಸವಕ್ಕೆ 75ನೇ ಗಣರಾಜ್ಯೋತ್ಸವಕ್ಕೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಂಡಲಿ ಮಣ್ಣಾದವರಿಗೆ ಗೊಬ್ಬರ ನೀರಾಗಿ ಬಿಟ್ಟ ಸಮತೆಯ ಪುಟಗಳ ತಿರುವಿ ಹೆಗಲಿಗೆ ಹೆಗಲೆಂದು ನಂಬಿ ಹೊಟ್ಟೆ ಹಸಿದರೂ ಊಟ ಮಾಡದೆ ನಮಗೆಲ್ಲ ಹಂಚಿದ ಹಿಮಬಾಯಿ ಮಗನೋ ಮಹಾನಾಯಕ ಬಾನ ಬೆಳಗುವ ನಮ್ಮ ನಾಯಕ ಈರುಳಿನ ಕಥೆಗಳ ಬರೆದು ಬೆವರಿನ ಕಷ್ಟವ ಹರಿದು ಜಗ ಬೆಳಗುವ ಸೂರ್ಯನಾಗಿ ನಮಗೆ ಬಂದನು ಹಿಮಬಾಯಿ ಮಗನೋ ಮಹಾನಾಯಕ ಬಾನ ಬೆಳಗು ಚಂದ್ರನೋ ನಮ್ಮ ನಾಯಕ ಮಹಾನಾಯಕ ನಮ್ಮ ನಾಯಕ. ಜೈ ಭೀಮ್. ದೇಶದ ತುಂಬೆಲ್ಲ ಸಂವಿಧಾನ ಜಾರಿ ಬಂದಿರತಕ್ಕಂಥ ದಿನವನ್ನು ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದುಗಡೆ ನಾವೆಲ್ಲ ಸಮಾನರು ಸೇರಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ತಿಳ್ಕೊಳ್ಳುವಂಥ ಅದನ್ನು ಹಂಚುವಂಥ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಸಂವಿಧಾನವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಸಂವಿಧಾನವನ್ನು ಜಾರಿ ಮಾಡ್ತಕ್ಕಂಥ ತುರ್ತು ಈಗ ಅತ್ಯಂತ ಅಗತ್ಯತೆ ಇದೆ. ಈ ದಿಶೆಯಲ್ಲಿ ಸಮಾನ ಮನಸ್ಸರು ಎಲ್ಲರೂ ಸೇರಿಕೊಂಡು ನಮ್ಮ ದೇಶದ ಸಮೃದ್ಧಿಗೋಸ್ಕರ ಬಾಬಾ ಸಾಹೇಬ್ ವಿಚಾರಗಳನ್ನ ಹಂಚಿಕೊಳ್ಳೋದು ಅತ್ಯಂತ ಅವಶ್ಯ ಅಂತ ನಾನು ಹೇಳ್ತೀನಿ. ಈ ಸಂದರ್ಭ ಎಲ್ಲರಿಗೂ ನಾನು ಶುಭಾಶಯ ಕೋರ್ತೇನೆ. ಅಲಂಕಾರವನ್ನು ನೆರವೇರಿಸಿಕೊಟ್ಟಂಥ ಮಾತೃ ಇಲಾಖೆಯಾದಂಥ ಸಮಾಜ ಕಲ್ಯಾಣ ಇಲಾಖೆಯ ಮ್ಯಾನೇಜರ್ ಅವರು ಈ ಒಂದು ಗಣರಾಜ್ಯೋತ್ಸವ ಪೂರ್ತಿ ಮುಖಂಡರು ಹಾಗೂ ಎಲ್ಲ ಸಂಘಟನೆ ಪದಾಧಿಕಾರಿಗಳು ಹಾಗೂ ಮುಖಂಡರು ಇಂದು ನಾವು 75ನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಗಣರಾಜ್ಯೋತ್ಸವವನ್ನು ಆಚರಿಸೋದಕ್ಕೆ ಅದಕ್ಕಿಂತ ಪೂರ್ವದಲ್ಲಿ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕಾಗ ಭಾರತೀಯರು ನಮಗೊಂದು ಸಂವಿಧಾನವನ್ನು ರಚಿಸಿಕೊಡ್ರಿ, ಕಾನೂನು ಬೇಕಂತ ಹೋದಾಗ ಬ್ರಿಟಿಷರು ಹೇಳಿದರು, ನಿಮ್ಮಲ್ಲಿ ಒಬ್ಬ ವಿಶ್ವ ಮೇಧಾವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ದಾರೆ, ಅವ್ರನ್ನ ಕರ್ಕೊಂಡು ನಿಮ್ಮ ದೇಶಕ್ಕೆ ಒಂದು ಕಾನೂನನ್ನು ರಚಿಸ್ಕೋಬೋದು ಅಂತ ಹೇಳಿದಾಗ ನಮ್ಮ ದೇಶದ ಎಲ್ಲ ನಾಯಕರು ಕೂಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದರು. ಹಲವಾರು ಜಾತಿಯ ದೀನ ದಲಿತರ ಸಾಮಾಜಿಕವಾಗಿ ಹಿಂದುಳಿದ ಇಂಥ ಒಂದು ದೇಶಕ್ಕೆ ಉತ್ತಮವಾದ ಮಾದರಿ ಸಂವಿಧಾನವನ್ನು ಕೊಟ್ಟ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬರುತ್ತದೆ ಎಂದು ನಾವು ಆ ಮಾರ್ಗದಲ್ಲಿ ನಡೀತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಸಂವಿಧಾನಕ್ಕೆ ಕಳ್ಳಗಿಂಡಿಯಲ್ಲಿ ಕೈಯನ್ನು ಹಾಕ್ತಾ ಇದ್ದಾರೆ. ಅದಕ್ಕಾಗಿ ಹಾಗಾಗಬಾರ್ದು. ಈ ಒಂದು ಸಂವಿಧಾನವನ್ನು ರಕ್ಷಣೆ ಮಾಡೋದು ನಿಮ್ಮ ಎಲ್ಲರ ಕರ್ತವ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಈ ಕಾನೂನನ್ನು ನಾವು ರಕ್ಷಣೆ ಮಾಡುತ್ತಾ ಜನವರಿ 26 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಸಮರ್ಪಣೆ ದಿನ ಅಂತೇಳಿ ನಾವೆಲ್ಲ ಇಡೀ ದೇಶದ ತುಂಬ ಆಚರಣೆ ಮಾಡೋಕ್ಕೆ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ನಾವೆಲ್ಲರೂ ಸಜ್ಜಾಗಿದ್ದೀವಿ. ಇಡೀ ದೇಶದ ಜನ ಜನವರಿ 26 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಸಮರ್ಪಣೆ ದಿನ ಅಂತೇಳಿ ಆಚರಣೆ ಮಾಡಬೇಕು. ಈ ಸಂವಿಧಾನಕ್ಕೆ ಎಲ್ಲರೂ ಗೌರವ ಕೊಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳಿಗೆ ಎಲ್ಲ ಸಮಾಜ ಜಾತಿಗಳು ಧರ್ಮಗಳು ಒಳಗಾಗಬೇಕಂತೇಳಿ ಒಂದೆರಡು ಮಾತು ಭಾರತದ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ 1949 ನವೆಂಬರ್ 26ರಂದು ಸಂವಿಧಾನವನ್ನು ಅರ್ಪಣೆ ಮಾಡ್ತಾರೆ. ಆ ಒಂದು ಸಂವಿಧಾನ ಇವತ್ತು ಜನವರಿ 26, 1950ರಂದು ಕಾನೂನು ರೂಪವಾಗಿ ರೂಪುಗೊಳ್ಳುತ್ತೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗವನ್ನಾಗಿ ಇದು ಜನವರಿ 26ರಂದು 1950ರಂದು ಜಾರಿಗೆ ಬರುತ್ತೆ. ಆ ಕಾರಣದಿಂದಾಗಿ ಇವತ್ತು ಸಂವಿಧಾನ ಸಮರ್ಪಣಾ ದಿನವನ್ನಾಗಿ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಇದು ಇಡೀ ಭಾರತ ದೇಶ
ದೇಶ ಬಹಳ ಸುರಕ್ಷಿತವಾಗಿದೆ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನನೇ ಕಾರಣ. ಹಾಗಾಗಿ ಇವತ್ತು ನಾವು ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನು, ಪ್ರಜಾಪ್ರಭುತ್ವವನ್ನು ಒಪ್ಪಬೇಕಾಗಿದೆ, ಸಂವಿಧಾನವನ್ನು ಕಾಪಾಡಬೇಕಾಗಿದೆ, ಕಾನೂನನ್ನು ಗೌರವಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಯಾವ ರೀತಿ ನೆನೆದರೂ ಕೂಡ ನಾವು ಕಡಿಮೆ. ಇವತ್ತು ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟದೆ ಹೋಗಿದ್ರೆ ಇವತ್ತು ನಾವು ಇಷ್ಟೊಂದು ಬೆಳವಣಿಗೆ ಆಗ್ತಾ ಇದ್ದಿಲ್ಲ. ಆ ಕಾರಣದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವಪೂರ್ವಕವಾಗಿ ಇವತ್ತು ಜನವರಿ 26ರಂದು ಸಂವಿಧಾನ ಸಮರ್ಪಣಾ ದಿನವನ್ನಾಗಿ ನಾವೆಲ್ಲರೂ ಆಚರಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಈ ಒಂದು ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು. ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಜಾರಿಯಾಗಿರ್ತಕ್ಕಂಥ ಜನವರಿ 26 ಗಣರಾಜ್ಯೋತ್ಸವ ದಿನವನ್ನಾಗಿ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಈ ದೇಶದ ಶೋಷಿತ ಸಮುದಾಯಗಳು, ದಲಿತ ಸಮುದಾಯಗಳು, ಬಹುಸಂಖ್ಯಾತರು, ಅಲ್ಪಸಂಖ್ಯಾತರು, ದೇಶದ 97% ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಇವತ್ತು ಹೊಸ ಒಂದು ಸ್ವಾತಂತ್ರ್ಯ, ನಮ್ಮದು ಇವತ್ತೇನು ಗುಲಾಮಗಿರಿ ಪದ್ಧತಿಯನ್ನು ಹೋಗಲಾಡಿಸಿ ಒಂದು ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಳ್ಳುವುದಕ್ಕಾಗಿ ಇವತ್ತೇನು ಜನವರಿ 26 ಸಂವಿಧಾನ ಜಾರಿಯಾಗಿರ್ತಕ್ಕಂಥ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ದೇಶದ ಜನತೆಗೆ ನಾವು ಕೃತಜ್ಞತೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿದೆ. ಯಾಕಪ್ಪ ಅಂದರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಗಲಿ ಪೂರ್ವದಲ್ಲಿ ಮತ್ತು ಸಂವಿಧಾನ ಜಾರಿಗೆ ಆಗದಿರ್ತಕ್ಕಂಥ ಪೂರ್ವದಲ್ಲಿ ಈ ದೇಶದಲ್ಲಿ ಒಂದಿಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಈ ದೇಶದ ಬಹುಸಂಖ್ಯಾತರನ್ನು ಜೀತದಾಳಾಗಿ ಮಾಡಿರ್ತಕ್ಕಂಥ ಪದ್ಧತಿಯನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಅನಿಷ್ಟ ಪದ್ಧತಿಗಳನ್ನು ಜಾರಿ ಮಾಡಿ ಇವತ್ತು ಬಡವರಾಗಿ ಇವತ್ತು ಅವರು ಅವಮಾನ ಮಾಡಿರ್ತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಒಂದು ಸುಂದರವಾಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿ ಈ ಭಾರತ ದೇಶಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಅವರಿಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟು ಕೃತಜ್ಞತೆಗಳು ಸಲ್ಲಿಸಿದರೂ ನಾವು ಕಡಿಮೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಅಂಥ ಮಹಾನಾಯಕನಿಗೆ ಇವತ್ತು ಮನುವಾದಿಗಳು ಇವತ್ತು ದೇಶದಲ್ಲಿ ಇವತ್ತು ಅವಮಾನ ಮಾಡತಕ್ಕಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಅರಿವಿನ ಪ್ರಜ್ಞೆ ಇಲ್ಲ ಅಂತ ಯಾಕಂದರೆ ಅವಮಾನ ಮಾಡಿರ್ತಕ್ಕಂಥವರು ನಮ್ಮ ಬಹುಸಂಖ್ಯಾತರಾಗಿರ್ತಾರೆ. ಯಾಕಂದರೆ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಾಗಿರ್ತಾರೆ. ಹಾಗಾಗಿ ಅವರು ಪ್ರಜ್ಞೆ ಇಲ್ಲದ ಮಾಡಿರ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಇವತ್ತು ಕಲಬುರಗಿಯಲ್ಲಿ ಮತ್ತು ಇವತ್ತು ನಮ್ಮ ಗಂಗಾವತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿರ್ತಕ್ಕಂಥ ಕೃತ್ಯವನ್ನು ಮಾಡಿದ್ದಾರೆ. ಈ ಒಂದು ವಿಚಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ವಿಚಾರ ಮಾಡಬೇಕು, ಪ್ರಜ್ಞಾವಂತರಾಗಬೇಕಂತೇಳಿ ಈ ಮೂಲಕ ಆ ಮನುವಾದಿಗಳಿಗೆ ಎಚ್ಚರಿಕೆಯನ್ನು ನೀಡುತ್ತಾ ಮತ್ತೊಮ್ಮೆ ದೇಶದ ಜನತೆಗೆ 75ನೇ ಗಣರಾಜ್ಯೋತ್ಸವ ದಿನ ಶುಭಾಶಯಗಳನ್ನು ಕೋರಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಪ್ರಭುತ್ವ. हम इस देश के बेटे हैं, देश पे जान उठा देंगे. हम इस देश के बेटे हैं, देश पे जान उठा देंगे. गद्दार क्या मिटाएंगे हमें, गद्दार क्या मिटाएंगे हमें, हम खुद गद्दारों को मिटा देंगे. 75ನೇ ಗಣರಾಜ್ಯೋತ್ಸವ ಅಂಗವಾಗಿ ನಾವೆಲ್ಲರೂ ಇಲ್ಲೇ ಸೇರಿದ್ದೀವಿ. ಡಾಕ್ಟರ್ ಭೀಮರಾವ್ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರ್ದಾರ ಇವರಿಗೆ ಸಂವಿಧಾನದ ಪಿತಾಮ ಅಂತ ಹೇಳ್ತಾರೆ. ಅಂದರೆ ಇವರು ಪಿತಾಮ ಇದ್ದಾರೆ. ಯಾಕಂದರೆ ಇಂಡಿಯಾ ಇಸ್ ಎ ಡೆಮೋಕ್ರೆಟಿಕ್ ಕಂಟ್ರಿ, ಬೈ ದಿ ಪೀಪಲ್, ಫ್ರಮ್ ದಿ ಪೀಪಲ್ ಆ್ಯಂಡ್ ಫಾರ್ ದಿ ಪೀಪಲ್. ಅಂದರೆ ಇದು ನಮ್ಮ ದೇಶ ಡೆಮೋಕ್ರೆಟಿಕ್ ಇದೆ. ಆರ್ಟಿಕಲ್ 15 ಇಂದ ಹಿಡಿದು 25 ಮಾಟ ರೈಟ್ ಟು ಇಕ್ವಾಲಿಟಿ, ರೈಟ್ ಟು ಫ್ರೀಡಮ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಎಲ್ಲ ಬರ್ತೈತೆ. ಇಲ್ಲೇ ಈ ದೇಶ ಒಳಗೆ ಎಲ್ಲರಿಗೆ ಸಮಾನವಾದ ಹಕ್ಕಿದೆ. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸಾಹೇಬರು ಏನು ಸಂವಿಧಾನ ಬರ್ತಾರೆ ಎಲ್ಲ ಧರ್ಮಗೋಸ್ಕರ ಬರೀತಾರೆ. ಕೇವಲ ಒಂದೇ ಧರ್ಮ, ಒಂದೇ ಜಾತಿಗೋಸ್ಕರ ಬರ್ತಿಲ್ಲ. ಈ ದಿವಸ ನಾವು ಒಂದು ಹಬ್ಬವಾಗಿ ಆಚರಣೆ ಮಾಡಬೇಕು ಎಲ್ಲರೂ ಸೇರಿ. ಡಾಕ್ಟರ್ ಭೀಮರಾವ್ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಓದಿದ್ದಾರೆ ಆ ಸಂವಿಧಾನವನ್ನು ಇಡೀ ದೇಶ ಮೂಲೆಯಲ್ಲಿ ನಾವು ತಲುಪಿಸ್ಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಭೀಮ್.